ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಶಾಲಾ ಶಿಕ್ಷಣ ವತಿಯಿಂದ 2025ನೇ ಸಾಲಿನ ಈ ಒಂದು RTE ಆನ್ಲೈನ್ ಅಪ್ಲಿಕೇಶನ್ಗಳು ಪ್ರಾರಂಭ ಆಗಿದ್ದಾವೆ. 2025-26ನೇ ಸಾಲಿನ ಈ ಒಂದು RTE ರೈಟ್ ಟು ಎಜುಕೇಷನ್ ಅಂತ ಏನು ಕರಿತೀವಲ್ಲ ನಾವು, ಶಿಕ್ಷಣ ನಮ್ಮ ಹಕ್ಕು, ಒಂದು 2025ನೇ ಸಾಲಿನ ಒಂದು ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿದ್ದಾವೆ. ಇದಕ್ಕೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು, ಕೊನೆಯ ದಿನಾಂಕ ಏನು, ಎಲ್ಲ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವಾಗೇನು ನೋಡ್ತಾ ಇದ್ದೀರಲ್ಲ, ಇದು ಪೇಪರ್ನಲ್ಲಿ ಕೊಟ್ಟಿದ್ದಾರೆ. RTE ಸೀಟಿಗೆ 5ರಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭ ಅಂತ ಕೊಟ್ಟಿದ್ದಾರೆ. ಅಂದರೆ ಇವತ್ತಿನಿಂದ ಈ ಒಂದು RTE ಆನ್ಲೈನ್ ಅಪ್ಲಿಕೇಶನ್ಗಳು ಪ್ರಾರಂಭವಾಗಿದ್ದಾವೆ. ನೆಕ್ಸ್ಟ್ ವಿಡಿಯೋದಲ್ಲಿ RTEಗೆ ಯಾವ ರೀತಿ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ದೇನೆ ಕಳೆದ ವರ್ಷ, ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸ್ನೇಹಿತರೆ, ಈ ಒಂದು RTE ಆನ್ಲೈನ್ ಅಪ್ಲಿಕೇಶನ್ ಇವತ್ತಿನಿಂದ ಪ್ರಾರಂಭ ಆಗಿ ಮುಂದಿನ ತಿಂಗಳು 12ರವರೆಗೆ ಈ ಒಂದು ಅವಕಾಶ ಇದೆ ನೋಡಿ. ಇವತ್ತು ಪ್ರಾರಂಭವಾಗಿ ಮೇ ನಿಮಗೆ 12ರವರೆಗೂ ಆನ್ಲೈನ್ ಅವಕಾಶನ ಕೊಟ್ಟಿದ್ದಾರೆ. ಸುಮಾರು 1 ತಿಂಗಳ ಮೇಲ್ಗಡೆನೇ ಇದೆ ಅವಕಾಶ. ಸೊ ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಜಿ ಸಲ್ಲಿಸುವ ಒಂದು ವಿಳಾಸ ಕೂಡ ಇಲ್ಲಿ ಕೊಟ್ಟಿದ್ದಾರೆ. schooleducation.kr.gov.in ಅಂತ ಕೊಟ್ಟಿದ್ದಾರೆ. ಇದೇ ಒಂದು ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ಹಾಕೋಬೇಕಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಪ್ಲೈಯನ್ನು ಮಾಡೋದಂತ. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಉಚಿತವಾಗಿ ಶಿಕ್ಷಣನ ಕೊಡ್ತಾರೆ. ಈ ಒಂದು ರೈಟ್ ಟು ಎಜುಕೇಷನ್ RTEನಲ್ಲಿ 10 ವರ್ಷ ನಿಮಗೆ ಉಚಿತ ಶಿಕ್ಷಣ ಸಿಗುತ್ತೆ. ಇಲ್ಲಿ ಕೆಲವು ಪ್ರಮುಖ ದಿನಾಂಕಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ಈ ಒಂದು RTEಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಕೆಯಾದ ನೈಜತೆಯನ್ನು ಏಪ್ರಿಲ್ 16ರಿಂದ ಮೇ 15ರವರೆಗೆ ಪರಿಶೀಲಿಸಬೇಕು ಅಂತ ಕೊಟ್ಟಿದ್ದಾರೆ. ಈ ಒಂದು ಅರ್ಜಿ ಸಲ್ಲಿಸಿದ ನಂತರ ಏಪ್ರಿಲ್ 16ರಿಂದ 15 ಮೇವರೆಗೂ ಈ ಒಂದು ಅರ್ಜಿಗಳನ್ನು ಪರಿಶೀಲನೆ ಮಾಡ್ತಾರೆ, ವೆರಿಫಿಕೇಷನ್ ಮಾಡ್ತಾರೆ. ಮತ್ತು ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಮೇ 17ಕ್ಕೆ ಪ್ರಕಟಿಸಬೇಕಂತ ಕೂಡ ಕೊಟ್ಟಿದ್ದಾರೆ ನೋಡಿ. ಮೇ 17ಕ್ಕೆ ಈ ಒಂದು ಪಟ್ಟಿಯನ್ನು ಲಿಸ್ಟನ್ನು ಬಿಡ್ತಾರೆ ಅಂತ ಕೊಟ್ಟಿದ್ದಾರೆ. ಡೇಟ್ ಕೂಡ ಅನೌನ್ಸನ್ನು ಮಾಡಿದ್ದಾರೆ. ಲಿಸ್ಟ್ ಬಿಡೋದು ಮುಂದಿನ ತಿಂಗಳು 17ನೇ ತಾರೀಕು ಈ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರಂತೆ. ಮತ್ತು ಆನ್ಲೈನ್ ಲಾಟ್ರಿ ಮೂಲಕವೇ 21ರಂದು ಮೊದಲ ಸುತ್ತಿನ ಸೀಟ್ ಹಂಚಿಕೆ ಅಂತ ಕೊಟ್ಟಿದ್ದಾರೆ ನೋಡಿ. ಯಾವ ರೀತಿ ಸೆಲೆಕ್ಷನ್ ಮಾಡ್ತೀವಿ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆನ್ಲೈನ್ ಲಾಟ್ರಿ ಮೂಲಕ ಅಂತ ಕೊಟ್ಟಿದ್ದಾರೆ. ಆನ್ಲೈನ್ ಲಾಟ್ರಿ ಮೂಲಕ ಮೇ 21ರಂದು ಮೊದಲ ಸುತ್ತಿನ ಸೀಟು ಹಂಚಿಕೆ ಪ್ರಕಟಿಸಬೇಕಂತ ಕೊಟ್ಟಿದ್ದಾರೆ. ನಿಮಗೆ ಫಸ್ಟ್ನೇ ಲಿಸ್ಟ್ ಏನು ಬಿಡ್ತಾರಲ್ಲ, ಅದು 21ಕ್ಕೆ ಮೊದಲ ಸುತ್ತಿನ ಒಂದು ಸೀಟ್ ಹಂಚಿಕೆಯನ್ನು ಅನೌನ್ಸನ್ನು ಮಾಡ್ತಾರೆ. ಮತ್ತು ಇಲ್ಲಿ ಪೋಷಕರು ತಮ್ಮ ಮಕ್ಕಳನ್ನು ಮೇ 31ರೊಳಗಾಗಿ ದಾಖಲಿಸಬೇಕಂತ ಕೊಟ್ಟಿದ್ದಾರೆ. ಯಾರು ಸೆಲೆಕ್ಷನ್ ಆಗ್ತಾರೆ 21ಕ್ಕೆ ಮೊದಲ ಸುತ್ತಿನ ಒಂದು ಇದರಲ್ಲಿ, ಅಂಥವ್ರನ್ನು ಮೇ 31ರೊಳಗಾಗಿ ಸ್ಕೂಲಿಗೆ ಅಡ್ಮಿಷನನ್ನು ಮಾಡಬೇಕಂತ ಕೊಟ್ಟಿದ್ದರು. 31ರೊಳಗಾಗಿ ದಾಖಲಿಸಬೇಕಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಇದು ಡೀಟೇಲ್ಸ್ ಎಲ್ಲ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಹಾಗೂ ಅರ್ಜಿ ಸಲ್ಲಿಸೋಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ ಕೂಡ ಇವಾಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಅಭ್ಯರ್ಥಿಯ ಆಧಾರ್ ಕಾರ್ಡ್ ಬೇಕು. ಅಂದರೆ ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡ್ ಬೇಕು, ಕಂಪಲ್ಸರಿಯಾಗಿ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಬೇಕು. ಜಾತಿ ಆದಾಯ ಪ್ರಮಾಣಪತ್ರ, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಕೆಲವು ಸಲ ವಾಸ್ತಳ ಕೂಡ ಬೇಕಾಗುತ್ತೆ. ವಾಸ್ತಳ ರೆಸಿಡೆಂಟ್ ಸರ್ಟಿಫಿಕೇಟ್ ಅಂತ ಹೆಂಗೆ ಕರಿತೀವಲ್ಲ, ಅದು ಕೂಡ ಬೇಕಾಗುತ್ತೆ. ಮತ್ತು ಒಂದು ಫೋಟೋ ಕೂಡ ಬೇಕಾಗುತ್ತೆ. ಮತ್ತು ತಂದೆ ತಾಯಿ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ ಕೆಲವು ಸಂದರ್ಭದಲ್ಲಿ. ಸೊ ಇಷ್ಟಿದ್ರೆ ಈ ಒಂದು ಅಪ್ಲಿಕೇಶನನ್ನು ಹಾಕೋಬೋದು. ಮಗುವಿಗೆ 6 ವರ್ಷ ಆಗಿರಬೇಕು. 1ನೇ ತರಗತಿಗೆ ಅಡ್ಮಿಷನ್ ಮಾಡೋದಕ್ಕೆ 6 ವರ್ಷ ಆಗಿರಬೇಕು. ಅಂದಾಗ ಮಾತ್ರ ನೀವು ಅಡ್ಮಿಷನ್ ಮಾಡೋಕ್ಕೆ ಎಲಿಜಿಬಲ್ ಅಂತ ಹೇಳ್ಬೋದು. ಇದರಲ್ಲಿ ನಿಮ್ಮ ಒಂದು ಏರಿಯಾದಲ್ಲಿ, ನಗರದಲ್ಲೇ ಇದ್ದರೆ ನಿಮ್ಮೊಂದು ಏರಿಯಾ ಏನಿದೆಯಲ್ಲ ನಗರ ಪ್ರದೇಶದಲ್ಲಿ, ಅದನ್ನು ಯಾವ ಸ್ಕೂಲ್ಗಳು ಅವೈಲೇಬಲ್ ಇದ್ದಾವೆ ಇಲ್ಲ ಅಂತ ಚೆಕ್ ಮಾಡ್ಕೋಬೋದು. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಆದರೆ ಡಿಸ್ಟಿಕ್ಕು ತಾಲೂಕು ಹಾಕಿ ನೀವು ರೆವಿನ್ಯೂ ವಿಲೇಜಸಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಚೆಕ್ಕನ್ನು ಮಾಡ್ಕೋಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ನಿಮ್ಮೊಂದು ಊರಿನಲ್ಲಿ RTEಗೆ ಒಳಪಡುವಂಥ ಸ್ಕೂಲುಗಳು ಇದ್ದಾವ ಇಲ್ಲ ಅಂತ ಇಲ್ಲಿ ಲಭ್ಯತೆ ತೋರಿಸುತ್ತೆ. ಅಲ್ಲಿ ಲಭ್ಯ ಇದ್ದರೆ ಮಾತ್ರ ನಿಮಗೆ ಸೀಟ್ ಸಿಗುತ್ತೆ ಅಂತ ಹೇಳ್ಬೋದು. ಲಭ್ಯ ಇಲ್ಲ ಅಂದರೆ ನಿಮಗೆ ಸೀಟು ಸಿಗೋದಿಲ್ಲ. ನಿಮ್ಮ ಒಂದು ಊರಿನಲ್ಲೇ ಈ ಒಂದು RTE ಸೀಟ್ಗಳನ್ನು ಕೊಡಲಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನೋಡಿ. ಅವಕಾಶನ ಕೊಟ್ಟಿದ್ದಾರೆ. ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಂಡು ತಾಲೂಕು ಹೇಳುತ್ತೆ. ತಾಲೂಕು ನಂತರ ಇಲ್ಲಿ ನಿಮಗೆ ಗ್ರಾಮೀಣ ಪ್ರದೇಶದಲ್ಲಿ ಆಗಿದ್ದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ರೆವಿನ್ಯೂ ವಿಲೇಜ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಅಲ್ಲಿ ಕೆಳಗಡೆ ಲಿಸ್ಟ್ ತೋರಿಸುತ್ತೆ. ಯಾವೊಂದು ಊರಿನಲ್ಲಿ ಯಾವೊಂದು ಸ್ಕೂಲಿಗೆ ಈ ಒಂದು RTE ಸೀಟ್ಗಳ ಹಂಚಿಕೆಯನ್ನು ಕೊಡಲಾಗಿದೆ ಅಂತ ಲಿಸ್ಟ್ ಬರುತ್ತೆ. ನಗರ ಪ್ರದೇಶದವರಾಗಿದ್ದರೆ ಇಲ್ಲಿ ಅರ್ಬನ್ ಲೋಕಲ್ ಬಾಡೀಸ್ ಅಂತ ತೊಗೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಒಂದು ಏರಿಯಾಗಳಲ್ಲಿ ಯಾವೊಂದು ಸ್ಕೂಲಿಗೆ ಈ ಒಂದು RTEಗೆ ಒಳಪಡುತ್ತೆ ಅನ್ನೋದು ತೋರಿಸ್ತಾರೆ ನೋಡಿ. ಇಲ್ಲಿ
ವಿವಿನ್ GIS ಮ್ಯಾಪ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಲಿಸ್ಟ್ ಬರುತ್ತೆ ನಿಮಗೆ ಕೆಳಗಡೆ. 25% RT ಸೀಟ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ನಿಮಗೆ ಎಕ್ಸಾಂಪಲ್ ಆಗಿ ಒಂದು ಗ್ರಾಮೀಣ ಭಾಗದ್ದು ನಿಮಗೆ ತೋರಿಸ್ತೀನಿ ಹಂಗೆ ನೋಡ್ಬೇಕು ಅನ್ನೋದು. ಮೊದಲಿಗೆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಸ್ವಂತ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊತೀನಿ. ಆಮೇಲೆ ತಾಲೂಕುಗಳಿರುತ್ತೆ, ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತಾಲೂಕು ಸೆಲೆಕ್ಟ್ ಆದ ನಂತರ ಇಲ್ಲಿ ರೆವಿನ್ಯೂ ವಿಲೇಜ್ ಅಂತಿದೆ ನೋಡಿ, ರೆವಿನ್ಯೂ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ರೆವಿನ್ಯೂ ವಿಲೇಜ್ ವಾರ್ಡ್ ಅಂತ ಕೇಳುತ್ತೆ. ಇಲ್ಲಿ ವಾರ್ಡ್ ಅಂದರೆ ಪಂಚಾಯತ್ ಹೆಸರು ಬರುತ್ತವೆ. ಯಾವೊಂದು ಪಂಚಾಯತಿಯಲ್ಲಿ ನಿಮ್ಮದು ಊರು ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಅದನ್ನು ನೋಡಿಕೊಂಡು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಎಕ್ಸಾಂಪಲ್ ಒಂದು ಸೆಲೆಕ್ಟನ್ನು ಮಾಡ್ಕೊತಾ ಇದ್ದೀನಿ. ಮಾಡ್ಕೊಂಡ ನಂತರ ನೋಡಿ ಆಟೋಮೆಟಿಕ್ಕಾಗಿ ಕೆಳಗಡೆ ತೋರಿಸುತ್ತೆ ನೋಡಿ ಲಿಸ್ಟು ಊರುಗಳ ಹೆಸರು. ಒಂದು ಊರದ್ದು ಪಂಚಾಯತ್ ಹೆಸರು ಹಾಕಿನ ಆ ಪಂಚಾಯತಿಗೆ ಸಂಬಂಧಪಟ್ಟ ಸ್ಕೂಲ್ಗಳು RTಗೆ ಒಳಪಡುವ ಸ್ಕೂಲ್ ಹೆಸರಲ್ಲಿ ತೋರಿಸ್ತಾ ಇದೆ ನೋಡಿ. ಸ್ಕೂಲ್ ಹೆಸರು, ಸ್ಕೂಲ್ ಕೋಡು, ಮ್ಯಾನೇಜ್ಮೆಂಟ್ ಟೈಪ್ ಗೌರ್ಮೆಂಟ್ ಅಥವಾ ಏಡೆಡ್ ಕಾಲೇಜಾ ಏಡೆಡ್ ಸ್ಕೂಲ್ ಅಂತ ಬರ್ತಾ ಇದೆ. ಇಲ್ಲಿ ಎಂಟ್ರಿ ಕ್ಲಾಸ್ 1ನೇ ತರಗತಿ ಅಂತ ಕೂಡ ಕೊಟ್ಟಿದ್ದಾರೆ. ಮೀಡಿಯಮ್ ಕನ್ನಡ ಮೀಡಿಯಮು, ಸ್ಕೂಲ್ ಟೈಪು ಕೋ ಎಜುಕೇಷನು. ಇಲ್ಲಿ ಸ್ಕೂಲ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಕೊಡ್ತಾರೆ. ನಿಮ್ಮ ಒಂದು ಪಂಚಾಯತಿ ಒಳಗಡೆ ಬರುವಂಥ ಸ್ಕೂಲ್ಗಳನ್ನು ನೋಡ್ಕೊಳ್ಳಿ. ಅದೇ ರೀತಿಯಾಗಿ ಇಲ್ಲಿ ಅರ್ಬನ್ ಆಗಿದ್ದರೆ ಅರ್ಬನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಅರ್ಬನ್ ತೊಗೊತೀನಿ ಇವಾಗ ನಾನು. ಅರ್ಬನ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ರೆವಿನ್ಯೂ ವಿಲೇಜ್ ವಾರ್ಡ್ ಅಂತ ಕೇಳ್ತಾ ಇದೆ. ನಾನು ಸುರ್ಪುರ ಅಂತ ತೊಗೊತೀನಿ. ಯಾಕಂದರೆ ನಾವು ಡಿಸ್ಟಿಕ್ಕು ತಾಲೂಕು ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ತಾಲೂಕಿಗೆ ಸಂಬಂಧಪಟ್ಟ ಸ್ಕೂಲ್ಗಳು ಇಲ್ಲಿ ಲಿಸ್ಟ್ ಬರುತ್ತೆ ನೋಡಿ. ಇಲ್ಲಿ ಎಷ್ಟು ಸ್ಕೂಲ್ ಇದ್ದಾವೆ ಅಂತ ನಮ್ಮ ಸುರ್ಪುರ ತಾಲೂಕಿಂದ ಲಿಸ್ಟ್ ಹೊಡೆದು ನೋಡಿದೆ. 31 ವಾರ್ಡ್ ಇದ್ದಾವೆ ಸುರ್ಪುರ ಟೌನಲ್ಲಿ. ಆ ಒಂದು 31 ಟೌನಲ್ಲಿ ಎಷ್ಟು ಸ್ಕೂಲ್ಗಳು ಅವೈಲೇಬಲ್ ಇದ್ದಾವೆ. ಪ್ರೈವೇಟ್ ಅನ್ಎಡೆಡ್ ಅಂತ ಕೊಟ್ಟಿರೋ ನೋಡಿ. ಪ್ರೈವೇಟ್ ಎಡೆಡ್ ಸ್ಕೂಲು ವಿತ್ತು ಇಲ್ಲಿ ಪ್ರೈವೇಟ್ ಪ್ರೈವೇಟ್ ಅನ್ಎಡೆಡ್ ಅಂತ ಕೂಡ ಕೊಟ್ಟಿದ್ದಾರೆ. 2 ಸ್ಕೂಲ್ಗಳು ಕೊಟ್ಟಿದ್ದಾರೆ. ಅನ್ಎಡೆಡ್ ಸ್ಕೂಲ್ಗಳು ಕೂಡ ಈ ಒಂದು RT ಸೀಟ್ಗಳ ಹಂಚಿಕೆಯನ್ನು ಕೊಟ್ಟಿದ್ದಾರೆ. ಕೆಲವೊಂದಕ್ಕೆ LKG ಕೂಡ ಅವಕಾಶನ ಕೊಟ್ಟಿರೋಡಿ. LKG ಕೂಡ ಅವಕಾಶ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ 1ನೇ ಕ್ಲಾಸಿಂದ ಪ್ರಾರಂಭ ಆಗುತ್ತೆ ಆ್ಯಕ್ಚುಲಿ ಇದು. ಸೊ LKG ಕೂಡ ಅವಕಾಶನ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಿಮ್ಮ ಒಂದು ಊರಿನ ಒಂದು ನಗರದ ವಾರ್ಡ್ಗಳ ಒಂದು ಸ್ಕೂಲ್ ಅವೈಲಬಿಲಿಟಿಯನ್ನು ಚೆಕ್ ಮಾಡೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. RT ಆನ್ಲೈನ್ ಅಪ್ಲಿಕೇಶನ್ ಕೂಡ ಅವನಾಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ. ಉಪಯುಕ್ತ ಆಗಿದ್ದಲ್ಲಿ ಲೈಕ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ದರೆ ಕ್ವಶನ್ ಕೇಳೋದಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ಮೊಬೈಲಲ್ಲೇ ತುಂಬ ಸುಲಭವಾಗಿ ಅರ್ಜಿಯನ್ನು ಸಲ್ಲಿಸ್ಕೋಬೇಕು. ಆ ರೀತಿಯಾಗಿ ಒಂದು ವಿಡಿಯೋ ಕೂಡ ಮಾಡ್ತೇನೆ. ಅದು ನೋಡಿಕೊಂಡು ನೀವೇ ನಿಮ್ಮ ಒಂದು ಮೊಬೈಲಲ್ಲೇ ಅಪ್ಲಿಕೇಶನ್ ಹಾಕೋಬೋದು ಸ್ನೇಹಿತರೆ. ಸೊ ಈ ಒಂದು ವಿಡಿಯೋನ ಇತರರಿಗೆ ಶೇರ್ ಮಾಡಿ. ಯಾಕಂದ್ರೆ ಭಾಳ ಜನಕ್ಕೆ ಗೊತ್ತಿರೋದಿಲ್ಲ, RT ಅಪ್ಲಿಕೇಶನ್ ಕಾಯ್ತಿರ್ತಾರೆ. ಸೊ ಅಂಥವ್ರಿಗೆ ಉಪಯುಕ್ತ ಆಗ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.